प्रपञ्चपर्यटने शङ्करं शङ्कराचार्यं केशवं बादरायणं सूत्रभाष्यं वन्दे पुनः कृष्णाय वासुदेवाय हरे परमात्मने प्रेषनाशाय गोविन्दाय नमो नमः। ओम नमो सच्चिदानंद परमहंसाय योगिने पारम्ये तस्मै श्री सत्तपासिने नमः। श्री सत्तपासिने नमः। हर नमः पार्वती पतये गोविंद सद्गुरुनाथ महाराज की ದತ್ತ ದರ್ಶನದ ಬಗ್ಗೆ ನಮ್ಮ ಶ್ರೀಧರ್ ಅವರು ತುಂಬಾ ವಿಸ್ತಾರವಾಗಿ ಚೆನ್ನಾಗಿ ಮಾತಾಡಿದ್ದಾರೆ. ಈಗ ಪುಸ್ತಕಗಳು ಎಷ್ಟೊಂದು 300 ಕೃತಿಗಳು ಮಾತ್ರ ಇದ್ದಾವೆ. ಅವರು ಎಷ್ಟರ ಅಪೇಕ್ಷೆ ಕೊಡ್ಲಿ ಅಂತ ಹೇಳಿದ್ರು. ಆದ್ರೆ ಮನುಷ್ಯನ ಪುಸ್ತಕ ಕೂತ್ಕೊಂಡು ನನಗೆ ಪಕ್ಕ ಮನೆಗೆ ಅದ್ರ ಪಕ್ಕ ಮನೆಗೆ ಅದ್ರ ಪಕ್ಕ ಮನೆಗೆ 4 ಜನ ಇದ್ದಾರೆ, ಇನ್ನೊಂದು 10 ಜನ ಇದ್ದಾರೆ ಅಂತಂದು ಒಬ್ಬರೇ 100 ಪುಸ್ತಕ ತಗೊಂಡ್ಬಿಡ್ತಾರೆ. ಅದಕ್ಕೆ ಮಿನಿಮಮ್ ಸುಮ್ಮನೆ ಮರುಕಾಣಿಕೆ ಇಲ್ಲ, ಕೊಡೋದು ಪುಸ್ತಕನೇ 50 ರೂಪಾಯಿ ಇದನ್ನ ಪುಸ್ತಕ ತಗೊಂಡು ನೀವು ಹೋಗಬೇಕಾದ್ರೆ ಪುಸ್ತಕ ತಗೊಂಡು ಹೋಗ್ಬೋದು. ಅಷ್ಟೊಂದು ಪುಸ್ತಕ ಎಲ್ಲ ಇದ್ದಷ್ಟು ಕೊಡ್ತಾರೆ. ಆಮೇಲೆ ಬೇಕಾದವರಿಗೆ ಮದುವಾಡಿಯಿಂದ ನೀವು ತರಿಸ್ಕೋಬಹುದು. ಭೂಮಿ ಪೂಜೆ ಆಗಿ 22 ವರ್ಷ ಆಯ್ತು. ನಾನು ಬಂದಿದ್ದೆ, ನಾವು ಇಲ್ಲಿಂದ ಬಾಂಬೆಗೆ ಹೋಗಿದ್ವಿ. ಬಾಂಬೆ, ಶಿರಡಿ ಅಲ್ಲೆಲ್ಲ ಪ್ರಯಾಣ ಮಾಡಿ ಬಂದ್ವಿ. ಅವ್ರಿನ್ನೂ ಸಣ್ಣ ವಯಸ್ಸು. ಆಮೇಲೆ ಆ ಸಂದರ್ಭದಲ್ಲಿ ನಮ್ಮ ಮಂತ್ರಾಲಯದ ಗುರುಗಳು ಸುಷಮೀಂದ್ರ ಸ್ವಾಮಿಗಳು ಇಲ್ಲಿ ಬಂದಿದ್ರು. ಅವರು ಅದು ಸಾಮಾನ್ಯವಾಗಿ ದ್ವೈತ ಪರಂಪರೆಲ್ಲ ಅವಧೂತ ಕಮ್ಮಿ, ಆದ್ರೆ ಅವರು ಸುಷಮೀಂದ್ರ ಸ್ವಾಮಿಗಳು ಬಹಳ ಅದ್ವೈತ ಸ್ಥಿತಿಯಲ್ಲಿದ್ರು. ಅವರ ಅವಧೂತ ಸ್ಥಿತಿಯಲ್ಲೇ ಇದ್ರು. ಅಂಥ ಮಹಾಸ್ವಾಮಿಗಳು ಕ್ಷೇತ್ರಕ್ಕೆ ಬಂದಿದ್ರು. ಇಂಥ ಒಂದು ದೂರದಲ್ಲಿ ಏನ್ ಕೆಲಸ ಆಗುತ್ತೆ ಅಂತಂದು ಅವಾಗೆಲ್ಲ ಯೋಚನೆ ಮಾಡ್ತಾ ಇದ್ವಿ. ಈಗ ನೋಡಿದ್ರೆ ಇದೆಲ್ಲ ಟೌನ್ಶಿಪ್ ಆಗ್ಬಿಟ್ಟು ಇನ್ನು ಇದೇನೇನಾಗುತ್ತೆ ಗೊತ್ತಾಗಲ್ಲ. ಸ್ವಲ್ಪ ಯಾವ ದಿಕ್ಕಿಂದ ಬಂದ್ರು ಕೂಡ ರಸ್ತೆ ಸಿಗುತ್ತೆ. ಮುಂಚೆ ರಸ್ತೆ ಹುಡ್ಕೊಂಡು ಬರ್ಬೇಕಾಗಿತ್ತು. ಎಲ್ಲವೂ ಕೂಡ ಭಗವಂತನ ಅನುಗ್ರಹ. ಅದರ ಮುಖ್ಯವಾಗಿ ದತ್ತಾತ್ರೇಯನ ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥದ್ದು ಉದ್ದೇಶ ಅಂದ್ರೆ ದತ್ತ ಎಲ್ಲರಿಗೂ ಬೇಕಾಗಿರ್ತಕ್ಕಂಥ ಗುರುರೂಪವಾಗಿ ದತ್ತಾತ್ರೇಯರು ತ್ರಿಮೂರ್ತಿಗಳು ಅವತಾರ ಮಾಡಿ ನಮ್ಮ ಭೂಮಿಯಲ್ಲಿ ನೆಲೆಸಿ ಈ ದತ್ತ ಕ್ಷೇತ್ರದ ಎಲ್ಲರಲ್ಲಿಯೂ ಕೂಡ ಯಾರ್ಯಾರು ಮಹಾತ್ಮರಿದ್ದಾರೋ ಅವ್ರ ಮೂಲಕವಾಗಿ ಧರ್ಮ ಪ್ರಜ್ಞೆಯನ್ನ, ಧಾರ್ಮಿಕ ಪ್ರಜ್ಞೆ ಮತ್ತು ಭಗವದ್ ಭಕ್ತಿ, ಗುರುಭಕ್ತಿಯನ್ನು ಬೆಳೆಸಲಿಕ್ಕೆ ಒಂದು ಕೆಲಸ ಮಾಡ್ತಾರೆ. ಪರಮಹಂಸರು ಇರ್ಬೋದು, ವಿವೇಕಾನಂದರು ಇರ್ಬೋದು, ಶಿರಡಿ ಸಾಯಿಬಾಬಾ ಇರ್ಬೋದು, ಇನ್ಯಾರೇ ಮಹಾತ್ಮ ಇರಲಿ, ಅವರು ಇವರು ಅಂತಲ್ಲ, ಎಲ್ಲರೂ ಕೂಡ ದತ್ತನ ಅಂಶ ಸ್ವರೂಪರೇ ಆಗಿರ್ತಾರೆ. ಅದು ಜೀವನದಲ್ಲಿ ಬೇಕಾಗಿರ್ತಕ್ಕಂಥದ್ದು ಮುಖ್ಯ ಏನು ಅಂತಂದ್ರೆ ಧರ್ಮವನ್ನು ಆಚರಣೆ ಮಾಡಬೇಕು. ಧರ್ಮ ಏವ ಹತೋಹಂತಿ ಧರ್ಮೋ ರಕ್ಷತೆ ರಕ್ಷಿತ ಧರ್ಮೋ ವಿಶ್ವಸ್ಯ ಜಗತಃ ಪ್ರತಿಷ್ಠಾ ಅಂತ. ಈ ಜಗತ್ತಲ್ಲಿ ಧರ್ಮವೇ ಪ್ರತಿಷ್ಠಾಪನೆ ಆಗಿರ್ತಕ್ಕಂಥದ್ದು. ಮನುಷ್ಯನಿಗೆ ಭಗವಂತ ಎಲ್ಲ ಜೀವರಾಶಿಗಳಿಗಿಂತಲೂ ಹೆಚ್ಚಿನ ಒಂದು ಉತ್ತಮವಾದ ಸೌಕರ್ಯವನ್ನು ಕೊಟ್ಟಿದ್ದಾನೆ. 2 ಕೈಯನ್ನು ಕೊಟ್ಟಿದ್ದಾನೆ ನೋಡಿ. ಕೈಯನ್ನ ಕೊಟ್ಟಿದ್ದಾನೆ. ಈಗಿನ ಸಂದರ್ಭದಲ್ಲಂತೂ ಕಂಪ್ಯೂಟರ್ ಬಹಳ ಅನುಕೂಲ ಆಗುತ್ತೆ. ಕೈ ಬೈಟ್ರಿಲ್ಲೇ ಇದ್ರೆ ಏನು ಜೀವನ ನಡೆಯಿದೆ. ಅದಕ್ಕೆ ಯೋಚನೆ ಮಾಡಿ ಇದೆಲ್ಲ ಕೊಟ್ಟಿರ್ತಕ್ಕಂಥವನು ಭಗವಂತ. ಅದಕ್ಕೆ ಪ್ರೇರಣೆ ಮಾಡ್ತಕ್ಕಂಥವನು ಕೂಡ ಭಗವಂತ ಅಂತ ತಿಳ್ಕೊಂಡು ನಾವು ಭಗವಂತನ ದಿವ್ಯ ಸ್ಮರಣೆಯನ್ನು ಮಾಡ್ತಾ ನಮ್ಮ ಜೀವನ ಕಳಿಬೇಕು. ಅಯ್ಯೋ ಇದೇನ್ ಮನುಷ್ಯಮ್ಮ, ಏನ್ ದುಃಖ ಅಂತ ಅನ್ಕೋಬಾರ್ದು. ಅದನ್ನ ಸ್ಮರಣೆ ಮಾಡ್ಕೊಂಡು ನಾವು ದುಡಿದ್ರೆ ನಮಗೆ ಬೇಕಾದಷ್ಟೆಲ್ಲ ಸಮೃದ್ಧಿಯನ್ನ ಭಗವಂತ ಖಂಡಿತವಾಗಿ ಅನುಗ್ರಹ ಮಾಡ್ತಕ್ಕಂಥದ್ದಾಗ್ತಾನೆ. ಆದ್ದರಿಂದ ಧರ್ಮವನ್ನ ನಾವು ಆಚರಣೆ ಮಾಡಬೇಕು. ಧರ್ಮ ಅಂದ್ರೆ ಇಲ್ಲ, ಭಗವಂತನ ಸ್ಮರಣೆ ಮಾಡ್ತಾ ಇದು ಭಗವಂತನ ಒಂದು ಕೊಟ್ಟಿರ್ತಕ್ಕಂಥ ಕೊಡುಗೆ ಅಂತ ಹೇಳ್ಕೊಂಡು ಎಲ್ಲರಲ್ಲೂ ಪ್ರೀತಿಯಿಂದ ನೋಡ್ತಾ ನಮ್ಮ ಜೀವನವನ್ನ ಸಾಗಿಸ್ತಕ್ಕಂಥದ್ದೇ ಧರ್ಮ ಅಂತ ಕರೀತಾರೆ. ಅದು ವಿಸ್ತಾರ ವಿಚಾರ ಬೇರೆ ಸಂದರ್ಭದಲ್ಲಿ ಚಿಂತನೆ ಮಾಡ್ತಕ್ಕಂಥದ್ದಾಗೋಣ. ಈಗ ಬೇರೆ ಸ್ವಾಮಿಗಳು ಒಂದು 5 ನಿಮಿಷ ಮಾತಾಡ್ತಾರೆ. ಜೈ ಸದ್ಗುರುನಾಥ. ಹರ ನಮಃ ಪಾರ್ವತಿ ಪತಯೇ ದತ್ತಾತ್ರೇಯ ಸದ್ಗುರುನಾಥ ಮಹಾರಾಜ ಕಿ ಜೈ. सकल साधु संत महाराज की जय. सरस्वती महाराज की जय. ಚಿಕ್ಕ ವಯಸ್ಸಲ್ಲಿ ಶಂಕರಣ್ಯ ಭಗವಾನರ ದಿವ್ಯ ಅನುಗ್ರಹವನ್ನು ಪಡೆದು ಮತ್ತೆ ಜೀವಂತವಾಗಿ ನಮ್ಮ ಸಗರಾಪಟ್ಟಣದ ಗುರುಗಳ ಅನುಗ್ರಹವನ್ನು ಪಡೆದು ನಮ್ಮ ಶ್ರೀ ಸತ್ತಪಾಸಿ ಸದ್ಗುರುಗಳ ಅನುಗ್ರಹವನ್ನು ಪಡೆದು ಹೀಗೆ ವಿಶ್ವವ್ಯಾಪಿಯಾಗಿ ಅವರ ಒಂದು ಧರ್ಮ ಕ್ಷೇತ್ರವನ್ನು ಎಲ್ಲರೂ ಕೂಡ ಧಾರ್ಮಿಕ ಪ್ರಜ್ಞೆಯನ್ನು ಬೆಳೆಸ್ತಾ ಇದ್ದಾರೆ. ಮೊನ್ನೆ ಇದರಲ್ಲಿ ಮೈಸೂರಲ್ಲಿ ಅವ್ರಿಗೆ ಸುಮ್ಮನೆ ಒಂದು ಏನೇನೋ ಟೈಟ್ಲ್ ಕೊಟ್ಟು ಉಪಯೋಗ ಇರೋದಿಲ್ಲ, ಅನ್ವರ್ಥವಾಗಿರ್ಬೇಕು ಅಂತ ಎಲ್ಲರನ್ನೂ ಪ್ರೀತಿಸ್ತಾರೆ. ಅದರಿಂದ ವಿಶ್ವ ಪ್ರೇಮಿ ಅಂತ ಅವ್ರಿಗೆ ಕೊಟ್ಟು
ಹೇಳೋದು ಏನೇನೋ ಹೇಳೋದು ಅದೆಲ್ಲ ಚೆನ್ನಾಗಿ ಕಾಣೋದಿಲ್ಲ. ಏನಿರುತ್ತೋ ಅದು ಕೊಡ್ತಕ್ಕಂಥದ್ದು. ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಜನನೀಂ ಶಾರದಾ ದೇವೀಂ ರಾಮಕೃಷ್ಣಂ ಜಗದ್ಗುರುಂ ಪಾದಪದ್ಮೇ ತಯೋಷಿತ್ವಾ ಪ್ರಣಮಾಮಿ ಮುಹೋರ್ಮುಹು. ಪ್ರಸೀದ ಭಗವತ್ಯಂಬ ಪ್ರಸೀದ ಭಕ್ತವತ್ಸಲೇ ಪ್ರಸಾದಂ ಗುರುವೇ ದೇವಿ ದುರ್ಗೆ ದೇವಿ ನಮೋಸ್ತುತೆ. ಪರಮ ಪೂಜನೀಯ ವಿಶ್ವಪ್ರೇಮಿ ಶ್ರೀ 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 ಶ್ರೀಕಾಂತಾನಂದ ಸರಸ್ವತಿ ಸ್ವಾಮೀಜಿ ಅವರ ದಿವ್ಯ ಪಾದಗಳಿಗೆ ಶಿರಸಾಷ್ಟಾಂಗ ಪ್ರಣಾಮಗಳನ್ನು ಮಾಡ್ತಾ ಅವರ ಕೃಪೆ ಆಶೀರ್ವಾದ ಕರುಣೆಯನ್ನು ಬೇಡ್ತೇನೆ. ಪೂಜ್ಯ ಬ್ರಹ್ಮಾನಂದ ಸ್ವಾಮೀಜಿಯವರ ಪಾದಗಳನ್ನು ನಮಸ್ಕರಿಸುತ್ತಾ ಅವರ ಆಶೀರ್ವಾದವನ್ನು ಬೇಡ್ತೀನಿ. ಪೂಜ್ಯ ಸ್ವಪ್ರಭಾನಂದ ಶ್ರೀಧರ್ ಮತ್ತು ಇನ್ನು ರಾಮಕೃಷ್ಣ ಅವರೆಲ್ಲ ಪಾದಗಳನ್ನು ನಮಸ್ಕರಿಸ್ತಾ ಆಶೀರ್ವಾದವನ್ನು ಬೇಡ್ತೀವಿ. ಎಲ್ಲ ಪ್ರೀತಿಯ ಮಾತೆಯರೇ ನಮಸ್ಕರಿಸ್ತಾ ಅದು ನಮ್ಮ ಈ ಸಂದರ್ಭಕ್ಕೆ ಎಷ್ಟು ಚೆನ್ನಾಗಿದೆ ನೋಡಿ. ಯಾಕೆ ಅಂದ್ರೆ ಆ ಸಾಕ್ಷಾತ್ ದತ್ತ ಸ್ವರೂಪಿ ಶ್ರೀಕಾಂತಾನಂದ ಸರಸ್ವತಿ ಮಹಾರಾಜರು ಅವರೇ ನಮಗೆ ಸಮರ್ಪಿಸಿ ಕೊಟ್ಟು ಬಿಟ್ಟಿದ್ದಾರೆ ನಮಗೆ ಅಲ್ವಾ. ಒಂದು ಬಾಲಾವಧೂತನಾಗಿ, ಒಂದು ತಂದೆಯಾಗಿ, ಮತ್ತೆ ಎಲ್ಲ ತಾಯಂದರಿಗೆ ಒಂದು ಮಗನಾಗಿ ಅವರು ತನ್ನನ್ನು ತಾನೇ ಸಮರ್ಪಿಸಿಕೊಂಡಿದ್ದಾರೆ. ಆ ಒಂದು ಪ್ರೇಮ, ಆ ನಿಷ್ಕಲ ಪ್ರೇಮ, ಆ ಥರ ಕಲ್ಮಶವಾದ ಪ್ರೇಮ ಯಾರು ಕೂಡ ಕಾಣುವುದಿಲ್ಲ. ಅದು ಸ್ವತಃ ಒಂದು ಪ್ರೇಮ ಸ್ವರೂಪಿ ಆ ದತ್ತನಿಗೆ ಮಾತ್ರ ಸಾಧ್ಯ. ನೋಡಿ ಎಷ್ಟು ಕೋಇನ್ಸಿಡೆಂಟಲಿ ಎಷ್ಟು ಕರೆಕ್ಟ್ ಆಗಿದೆ ಅಂದ್ರೆ ಈ ಒಂದು ಸಂದರ್ಭಕ್ಕೆ ಅದು ಆ ಸಾಕ್ಷಾತ್ ಗುರುದೇವರೇ ಅವರೇ ಸಮರ್ಪಿಸಿಕೊಂಡಿದ್ದಾರೆ ನಮಗೆ. ಮತ್ತೆ ಇವತ್ತಿನ ಒಂದು ವಿಶೇಷ ಏನಪ್ಪಾ ಅಂದ್ರೆ ನೀವು ಮಾಡಿದ್ದ ಒಂದು 108 ದಂಪತಿಗಳು ಮಾಡಿದ ಒಂದು ಹೋಮ ಶಾಸ್ತ್ರದಲ್ಲಿ ಅದನ್ನ ಯಾವಾಗ ನಾವು ಮಕ್ಕಳನ್ನ ಅಡಾಪ್ಟ್ ಮಾಡ್ಕೋತೀವಲ್ಲ ಬೇರೆಯವರಿಂದ, ಅವಾಗ ಈ ಹೋಮವನ್ನು ಮಾಡ್ತಾರಂತ. ಆದ್ರೆ ನಾವು ಈ ಹೋಮವನ್ನು ವರ್ಷ ಮಾಡ್ತೀವಿ. ಯಾಕಂದ್ರೆ ಆ ಶ್ರೀಕಾಂತ ಅನ್ನೋ ಒಂದು ಮಗುವನ್ನ ನಾವು ಯಾವಾಗ್ಲೂ ಅಡಾಪ್ಟ್ ಮಾಡ್ಕೊಂಡೇ ಬಿಟ್ಟಿದ್ದೀವಿ. ಅದ್ರ ಜೊತೆಗೆ ನಮಗೆ ಆ ಶ್ರೀಕಾಂತವನ್ನು ಒಂದು ಬಾಲ ವಯೋವೃದ್ಧನ್ನು ಇದು ಮಾಡಿಕೊಂಡು ನಾವು ಅದೇ ಒಂದು ಅಪ್ಪನ ಸ್ವರೂಪದಲ್ಲಿ ಆ ಆಕಾಶ ಸ್ವರೂಪವನ್ನು ನಾವು ಆಕಾಶ ಸ್ವರೂಪವಾದ ಅಪ್ಪನನ್ನು ನಾವು ದತ್ತು ತಗೊಂಡಿದ್ದೀವಿ. ದತ್ತನಾಗಿ ದತ್ತು ತಗೊಂಡಿದ್ದೀವಿ ಅಂತ ಅಪ್ಪ ಹೇಳ್ತಾರೆ. ಸೊ ಎಷ್ಟು ನಿಜ ನೋಡಿ. ಅದಕ್ಕೆ ಇವತ್ತು ಭಾರಿ ವಿಶೇಷವಾದಂಥ ಒಂದು ದಿನ. ಯಾರು ಹೋಮ ಮಾಡಿರೋ ಮತ್ತೆ ಯಾರು ಭಕ್ತರು ಎಲ್ಲ ಇಲ್ಲಿ ಭಾಗವಹಿಸಿದಿರೋ ಎಲ್ಲರಿಗೂ ತಮ್ಮ ಮನೋಭಿಷ್ಟಗಳು ಸಿದ್ಧವಾಗಲಿ, ಈಡೇರಲಿ, ಏನೇ ಇರಲಿ. ಮತ್ತೆ ಇದರಲ್ಲಿ ಇನ್ನೊಂದು ವಿಶೇಷ ಏನಪ್ಪಾ ಅಂದ್ರೆ ಈ ದತ್ತ ಹೋಮ ಮಾಡೋದ್ರಿಂದ ಮನೆಯಲ್ಲಿ ಸಂತಾನ ಪ್ರಾಪ್ತಿ ಇಲ್ಲ ಅಂದ್ರೆ ಸಂತಾನ ಪ್ರಾಪ್ತಿ ಆಗ್ಬೇಕು ಅಂತಲೂ ದತ್ತ ಹೋಮವನ್ನು ಮಾಡಿಸ್ತಾರೆ. ಮತ್ತೆ ಪಿತೃಶಾಪಗಳಿದ್ರು ಈ ದತ್ತವನ್ನು ಮಾಡ್ತಾರೆ. ಸೊ ಇದೆಲ್ಲ ಒಂದು ಇದನ್ನ ನಾವೆಲ್ಲ ಪಡ್ಕೋಣ ಅಂತ ಹೇಳಿ ಈ ಒಂದು ಕಾರ್ಯಕ್ರಮದಲ್ಲಿ ತಮ್ಮೆಲ್ಲರಿಗೂ ಒಳ್ಳೇದಾಗಲಿ ಅಂತ ಆಶೀರ್ವದಿಸಿ ನನ್ನ 2 ಮಾತುಗಳನ್ನು ಗುರುಗಳ ಪಾದಕ್ಕೆ ಅರ್ಪಿಸ್ತೀನಿ. ನಾರಾಯಣ. ಫಸ್ಟು ದರೋಡೆಕೋರನ ಕತೆ ಹೇಳ್ತಾರೆ. ಒಬ್ಬ ದರೋಡೆಕೋರ ಏನ್ ಮಾಡ್ತಾ ಇದ್ದ ಅಂತ ಹೇಳಿದ್ರೆ, ಇವತ್ತಿನ ದಿವಸ ದೋಚಬೇಕು ಅಂತ ಹೇಳ್ಬಿಟ್ಟು ಒಂದು ದೇವಸ್ಥಾನದಲ್ಲಿ ಕಾಯ್ತಾ ಇರ್ತಾನೆ. ಕಾಯ್ತಾ ಇರ್ಬೇಕಾದ್ರೆ ಅವತ್ತಿನ ದಿವಸ ಅಲ್ಲಿ ಹರಿಕತೆ ನಡೀತಿರುತ್ತೆ. ಹರಿಕತೆ ದಾಸರು ಅವತ್ತು ರಾಮಾಯಣದಲ್ಲಿ ಬರುವಂತಹ ರಾಮ ಕೃಷ್ಣರ ವಿವಿಧ ರೂಪಗಳನ್ನು ಹೇಳಿ ಅವ್ರು ಹಾಕೊಳ್ಳಂತ ವಜ್ರವೈಡೂರ್ಯದ ವಸ್ತ್ರ ವಿನ್ಯಾಸಗಳನ್ನೆಲ್ಲ ಎಕ್ಸ್ಪ್ಲೈನ್ ಮಾಡ್ತಿರ್ತಾರೆ. ಅದು ಹಂಗಿದೆ, ಇದು ಹಿಂಗಿದೆ, ಅದು ಆ ತರ ಇತ್ತು, ಆ ತರ ಮುತ್ತಿಂದು ಇದಿತ್ತು ಅಂತೆಲ್ಲ ಹೇಳಿದಾಗ ಗೊತ್ತಿಲ್ಲದಿದ್ದಂತ ದರೋಡೆಕೋರ ಒಂದು ಮೂಲೆಯಲ್ಲಿ ಕೂತ್ಕೊಂಡು ಯೋಚನೆ ಮಾಡ್ತಾನೆ. ದೋಚದಾದ್ರೆ ಇಂಥ
ಇಂಥ ನಾಟಿಗಳನ್ನ ದೋಚಬೇಕು ಅಂತ ಯೋಚನೆ ಮಾಡ್ಬಿಟ್ಟು ಆ ಹರಿಕಥೆ ದಾಸರು ಬರೋದನ್ನೇ ಮನೆ ಕಾಯ್ತಾ ಇದ್ದ. ಹರಿಕಥೆ ದಾಸರು ಮನೆಗೆ ಬಂದ ತಕ್ಷಣನೇ ಅವ್ರಿಗೆ ಹೋಗ್ಬಿಟ್ಟು ಕತ್ತಿ ಚೂರಿಗೆ ಇಟ್ಬಿಟ್ಟು, ಏಯ್ ನೀನ್ ಹೇಳ್ತಾ ಇದ್ಯಲ್ಲ ಆ ನಗನಾಣ್ಯಗಳು ಎಲ್ಲಿದೆ ಹೇಳ್ಬಿಡು, ಇಲ್ಲ ಅಂತ ಹೇಳಿದ್ರೆ ನಾನು ಸುಮ್ಮನಿರಲ್ಲ. ಹರಿಕಥೆ ದಾಸರು ಒಂದು 5 ನಿಮಿಷ ಸ್ಟನ್ ಅದು. ಯಾವ ನಗನಾಣ್ಯದ ಬಗ್ಗೆ ಕೇಳ್ತಾ ಇದಾರೆ? ನಾನೊಬ್ಬ ಬಡ ಭಿಕ್ಷುಕ, ನನ್ನ ಬಗ್ಗೆ ಇವ್ರು ಯಾಕೆ ಕೇಳ್ತಾ ಇದ್ದಾರೆ ಅಂತ ಹೇಳಿದಾಗ, ಯಾವ್ದಪ್ಪ ಅದು ಅಂದಾಗ, ಇವತ್ತಿನ ದಿವಸ ಫಂಕ್ಷನ್ ಅಲ್ಲಿ ಹೇಳ್ತಾ ಇದ್ದಲ್ಲ, ಆ ತರ ನಗನ ರೂಪ, ಈ ತರ ನೆಕ್ಲೆಸ್ ಹಾಕೊಂಡಿರ್ತಾರೆ, ಆ ತರ ಇದನ್ನು ಚೈನ್ ಹಾಕೊಂಡಿರ್ತಾರೆ, ಹಾಗೆ ಹೇಗೆ ಅಂತ. ಆ ಬಾಲಕರು ಎಲ್ಲಿರ್ತಾರೆ ಹೇಳು, ಆ ಬಾಲಕರನ್ನ ನಾನು ಇವತ್ತೇ ಹೋಗಿ ದರೋಡೆ ಮಾಡ್ಬೇಕು, ತಪ್ಪಿಸ್ಕೊಂಡ್ರೆ ಸಾಕು ಅನ್ನೋ ಒಂದು ಮನ್ಸಲ್ಲಿ ಬಂದು ಹರಿಕಥೆ ದಾಸರು ಇಂಥ ಕಡೆ ಒಂದು ನದಿ ತೀರ ಇದೆಯಪ್ಪ, ಆ ನದಿ ತೀರದ ಕೊನೆಯಲ್ಲಿ ಅವರು ಸಿಗ್ತಾರೆ. ನಿಮಗೆ ಬೆಳಗಿನ ಜಾವ ಅಥವಾ ರಾತ್ರಿ ಹೊತ್ತಲ್ಲಿ ಬರ್ತಾರೆ, ಸಿಗ್ತಾರೆ ಅಂತ ಹೇಳಿ ನಮಸ್ಕಾರ ಮಾಡ್ಬಿಟ್ಟು ಹರಿಕಥೆ ದಾಸರಿಗೆ ಈ ದರೋಡೆ ಕೊರ ಹೋಗ್ಬಿಟ್ಟು ಸುಮಾರು 4-5 ದಿವಸ ಊಟ ತಿಂಡಿ ಬಿಟ್ಬಿಟ್ಟು ಕಾಯ್ತಾರೆ. ಅವನಿಗೆ ಯಾಕೆ ಅಂತ ಹೇಳಿದ್ರೆ, ನಾನೇನಾದ್ರು ನಿದ್ದೆ ಮಾಡ್ಬಿಟ್ರೆ ಅವ್ರು ಬಂದ್ಬಿಟ್ಟು ಹೋಗ್ಬಿಡ್ಬೋದು, ಅವ್ರು ಸಿಗ್ತಾರೋ ಇಲ್ವೋ, ಏನಾಗುತ್ತೋ ಏನಾಗಲ್ಲ, ಮತ್ತೆ ಯಾಕೆ ಅಂತ ಚಾನ್ಸ್ ತಪ್ಪಿಸ್ಕೋಬಾರ್ದು ಅಂತ ಹೇಳಿ ಕಾಯ್ತಾ ಇರ್ತಾನೆ. ಅಷ್ಟೊತ್ತಿಗೆ ರಾಮಕೃಷ್ಣರು ಬರ್ತಾರೆ. ರಾಮಕೃಷ್ಣರು ಬಂದ ತಕ್ಷಣ ನಮಸ್ಕಾರ ಮಾಡಬೇಕು, ಆಮೇಲೆ ಹೋಗ್ಬಿಟ್ಟು ಚಾಕು ಹಿಡಿದ್ಬಿಟ್ಟು ಕೊಡಲಿದ್ದಾರೆ. ಅವ್ರೇನು ಮಾತಾಡಲ್ಲ ಹುಡುಗರುಗಳು. ತಮ್ಮ ಇದನ್ ಮಾಡ್ಬೇಕಾದ್ರೆ ಕೃಷ್ಣ ತನ್ನ ಕೈನ ಆ ದೊರಡೆ ಕೋರನಿಗೆ ತೆಗೆದು ಸ್ವಲ್ಪ ತಾಗಿಸ್ತಾನೆ. ಆ ಭಗವಂತನ ಸ್ಪರ್ಶ ಆದ ತಕ್ಷಣ ಇವನ್ ಮಾರ್ಪಾಡಾಗ್ಬಿಟ್ಟು ಆ ನಗಾನಾಣ್ಯ ಇಸ್ಕಂತಾನೆ, ಆದ್ರೆ ಇವನ್ ಮನಸ್ಸಲ್ಲಿ ಇರಲ್ಲ, ಅದ್ರ ಕಡೆ ಹೋಗಿ ಇರಲ್ಲ. ಸೀದಾ ಆ ನಗಾನಾಣ್ಯಗಳನ್ನ ತಗೊಂಡು ಆ ಹರಿಕಥೆ ದಾಸರ ಮನೆಗೆ ಬರ್ತಾನೆ. ಹರಿಕಥೆ ದಾಸರ ಮನೆಗೆ ಬಂದ್ಬಿಟ್ಟು, ಸ್ವಾಮಿ ನೀವು ಹೇಳಿದ ಕಡೆ ಆ ಬಾಲಕರು ಸಿಕ್ಕಿದ್ರು, ಆ ನಗಾನಾಣ್ಯಗಳನ್ನ ತಗೊಂಡೆ, ಆದ್ರೆ ಇದನ್ನು ಉಪಯೋಗಿಸಂತ ಶಕ್ತಿ ನನಗೆ ಬೇಕಾಗಿಲ್ಲ, ಮನಸ್ಸಿಲ್ಲ. ನನ್ನ ಈ ಕೃತ್ಯದಿಂದ ಅವ್ರ ಆ ತಂದೆ ತಾಯಿಯಿಂದ ಎಷ್ಟು ಜನ ಹೊರಗೆ ತಿಂದ್ರೆ ಗೊತ್ತಿಲ್ಲ ಹುಡುಗರುಗಳು, ಅದನ್ನು ವಾಪಸ್ ಕೊಟ್ಬಿಡ್ತೀನಿ, ನೀವು ಅವ್ರಿಗೆ ತಲುಪಿಸಿ ಅಂತ. ಅವಾಗ ಹರಿಕಥೆ ದಾಸನಿಗೆ ಅರ್ಥ ಆಗುತ್ತೆ, ನನಗೆ ಕಾಣ್ತಿದ್ದಂತ ರಾಮಕೃಷ್ಣರು ಹೀರೋನಿಗೆ ದರ್ಶನ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಆ ದರೋಡೆ ಕೋರನ್ನ ಹಿಡ್ಕೊಂಡು ಹೋಗಿ ಆ ಭಗವಂತನ ದರ್ಶನ ಮಾಡ್ತಾನೆ. ಇದೇ ರೀತಿಯಲ್ಲಿ ಟೈಮ್ ಆಗಿದೆ, ಅದಕ್ಕೋಸ್ಕರ ಆ ಬಾಲಕನಿಗೂ ಅಷ್ಟೇ, ಅವನು ಏಕಾದಶಿ ವ್ರತ ಮಾಡದಲ್ಲೇ ಅವನಿಗೆ ಹೇಗೆ ಭಗವಂತ ನೋಡ್ತಾ ಇತ್ತು, ಆ ರಾಮನ ದಕ್ಷಿಣ ಆಯ್ತು ಅನ್ನೋದು ಅದನ್ನ ಕಥೆ ಹೇಳ್ತಾರೆ. ನಾನಿದನ್ನ ಯಾಕೆ ಹೇಳಿದೆ ಅಂತ ಹೇಳಿದ್ರೆ, ಗುರುನಾಥರು ಇದೆಲ್ಲ ಕಥೆ ಆದ್ಮೇಲೆ ಆ ಸಾಧಕರನ್ನ ಕೇಳಿದ್ರು, ಸ್ವಾಮಿ ನಿಮಗೆ ಯಾವತ್ತಾದ್ರೂ ಈ ತರ ತಳಮಳ ಅಥವಾ ಇದು ಕುಕ್ಕಿತ್ತ ಸಮಯ, ಭಗವಂತನ ಕಾಣ್ಬೇಕು ಅಥವಾ ಗುರು ಕಾಣ್ಬೇಕು ಅಂತ, ಅಥವಾ ಆ ಬಾಲಕನಲ್ಲಿದ್ದಂತ ಮುಗ್ಧತೆ ನಿಮ್ಗೇನಾದ್ರು ಇತ್ತ ಸ್ವಾಮಿ? ಅವೆರಡು ನಿಮ್ಮಲ್ಲಿ ಇಲ್ಲ. ಸುಮ್ಮನೆ ಆಶ್ರಮಕ್ಕೆ ಹೋಗ್ತಾ ಇದ್ದೀರಾ. ಆಶ್ರಮಕ್ಕೆ ಹೋಗೋದು ಧೂಳನ್ನ ಅಂಟಿಸ್ಕೊಂಬರೋದಕ್ಕೂ ಆಶ್ರಮಕ್ಕೆ ಹೋಗ್ಬಾರ್ದು, ಆಶ್ರಮಕ್ಕೆ ಹೋದಾದ್ಮೇಲೆ ಧೂಳು ಕೊಡ್ಕೊಂಬರೋದಕ್ಕೆ ಹೋಗ್ಬೇಕು. ಅಂದ್ರೆ ನಾವೇನ್ ಮಾಡ್ತಾ ಇದೀವಿ ಅಂದ್ರೆ, ಆಶ್ರಮಕ್ಕೆ ಹೋದ್ರು ಅಲ್ಲಿ ಆಗು ಹೋಗೋ ವಿಚಾರಗಳ ಬಗ್ಗೆ ತಲೆ ಕೆಡಿಸ್ಕೊಂತಾವೆ ಹೊರತು ಗುರು ಏನ್ ಹೇಳ್ದ, ಗುರುವಿನ ಏನ್ ನಾವು ಫಾಲೋ ಮಾಡ್ಬೇಕು ಅನ್ನೋ ವಿಚಾರಗಳನ್ನ ಮರ್ತ್ಬಿಟ್ಟಿದ್ದೀವಿ. ಈ ಗುರು ಏನ್ ಹೇಳ್ದ ಅನ್ನೋದು ನಾವು ಮರ್ತೋದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಆಶ್ರಮಕ್ಕೆ ಬಂದಿದ್ದು ಬೆಸ್ಟ್. ನಾನು ಹೇಳ್ತಾ ಇರೋದು ಇವತ್ತಿನ ದಿವಸ ಎಲ್ಲಾ ನಾವು ಬಂದಿದೀವಿ, ಬಂದವ್ರು ಎಲ್ಲಾರು ಪ್ರಶ್ನೆ ಮಾಡ್ಕೊಳ್ತಾ ಇದೀವ, ಎಷ್ಟೊತ್ತು ನಾವು ಶ್ರೀಕಾಂತ್ ಅಪ್ಪನ ಜೊತೆನಲ್ಲಿ ಇದ್ವಿ, ಯೋಚನೆ ಮಾಡಿದೀವ? ನಾನು ಹೇಳ್ತಾ ಇರೋದು ಶ್ರೀಕಾಂತಪ್ಪನ್, ಇವಾಗ ಶ್ರೀಕಾಂತಪ್ಪ ಎಲ್ ಬಿಟ್ಕೊಂಡ್ರೆ ನಾವು ಮನೆಯಲ್ಲಿದ್ರು ನಮ್ಗೆ ಆಶೀರ್ವಾದ ಮಾಡಿ ಒಳ್ಳೇದ್ ಮಾಡ್ತಾರೆ, ನಿಜ. ಅವ್ರು ನಮ್ಮನ್ನು ಹುಡುಕೊಂಡು ಬರ್ಬೇಕಂತಿಲ್ಲ. ಯಾಕೆ ಅಂತ ಹೇಳಿದ್ರೆ, ನಮ್ಮಲ್ಲಿ ಯಾವ ಭಾವನೆ ಬೆಳೆದಿದೆ ಅಂತ ಹೇಳಿದ್ರೆ, ಅವ್ರು ಇಲ್ಲೇ ಇಟ್ಕೊಂಡು ಆಶೀರ್ವಾದ ಮಾಡಿದ್ರು ಅವ್ರ ಪ್ರೆಸೆನ್ಸ್ ನಮ್ಮನೆಗೆ ಬಂದಾಗ ನಮ್ಗೇನೋ ಒಂದು ಎನರ್ಜಿ ಪಾಸ್ ಆಗುತ್ತೆ, ಅದನ್ನ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ. ಅದಕ್ಕೋಸ್ಕರ ಅವರು ಪ್ರತಿ ಮನೆಗೂ ಬಂದು ನಮ್ಮನ್ನ ಆಶೀರ್ವಾದ ಮಾಡ್ತಾ ಇದ್ದಾರೆ. ಈ ಆಶ್ರಮ ಕಟ್ಟಿರೋದು ಯಾರಿಗೂ ಶ್ರಮ ಆಗ್ಬಾರ್ದು. ಕಾರಣ ಏನಂತ ಹೇಳಿದ್ರೆ, ಅವ್ರು ಅದರಲ್ಲೇ ಬಂದು ಬರೆದಿದ್ದಾರೆ, ಆಧ್ಯಾತ್ಮದ ಬೀಜ ಹುಟ್ಟು ಹಾಕುವುದೇ ಈ ಆಶ್ರಮದ ಕರ್ತವ್ಯ. ಅದಕ್ಕೆ ಪೂರ್ವಕವಾಗಿ ಏನ್ ಕೆಲಸ ಮಾಡ್ಬೇಕು ಅದನ್ನ ಶಿಷ್ಯರಾದವ್ರು ಮಾಡ್ಬೇಕು. ಯಾಕೆ ಅಂತ ಹೇಳಿದ್ರೆ, ನಾವು ನೀವು ಯೋಚನೆ ನೋಡಿ, ಯಾಕೆ ಅಂತ ಅಪ್ಪ ಎಲ್ಲಾ ಕಡೆನೂ ಆಶ್ರಮ ಮಾಡ್ತಾ ಇದ್ದಾರೆ. ಯಾಕೆ ಅಂತ ಹೇಳಿದ್ರೆ ಧರ್ಮ ಜಾಗೃತಿ ಆಗಲಿ. ಆ ಧರ್ಮ ಜಾಗೃತಿ ಮಾಡ್ಬೇಕಾದ್ದು ಯಾಕೆಂದ್ರೆ ದಾರಿ ತೋರ್ಸೋ ಗುರು ಆದ್ರೂ ನಡಿಬೇಕಾಗಿರೋ ಶಿಷ್ಯನೇ ಆಗಿರೋದ್ರಿಂದ ನಾವುಗಳೆಲ್ಲ ಅವ್ರು ತೋರಿಸಿರೋ ದಾರಿನಲ್ಲಿ ನಡೆಯೋಣ. ನಡೆದ್ಬಿಟ್ಟು ಅಪ್ಪ
ಈ ತರ ಮಾಡಿದೀವಿ, ಈ ತರ ಮಾಡ್ತಾ ಇದೀವಿ, ಇದಕ್ಕೆ ನಿಮ್ಮ ಆಶೀರ್ವಾದ ಇರ್ಲಿ ಅಂತ ಕೇಳೋಣ. ಅವ್ರ ಆಶೀರ್ವಾದ ನಮ್ಮ ಮೇಲೆ ಸಂಪೂರ್ಣವಾಗಿರುತ್ತೆ. ಆ ಆಶ್ರಮಗಳೆಲ್ಲ ಇವು ಧರ್ಮ ಸಾರುವಂತ ಜಾಗೃತ ಕೇಂದ್ರಗಳಾಗ್ಲಿ ಅಂತ ಹೇಳ್ಬಿಟ್ಟು ಹರ ನಮಃ ಪಾರ್ವತಿ ಪತಿಯೇ ನಮಃ. ಓಂ ನಮಃ ಶಿವಾಯ. 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 ಪ್ರಪಂಚ ಪರ್ಯಟನೆ